ಈ ಬಾರಿ ಚಿತ್ರದುರ್ಗದಿಂದ ಚುನಾವಣಾ ಅಖಾಡಕ್ಕೆ ಧುಮುಕೋದಕ್ಕೆ ಸಜ್ಜಾಗಿರೋ ನಟಿ ಭಾವನಾ ವಿವಾದವೊಂದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಯುವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ನಟಿ ಭಾವನಾ ಭಾಗಿಯಾಗಿದ್ರು. ಭಾಷಣ ಮಾಡುವಾಗ ಪಕ್ಕದಲ್ಲಿದ್ದ ಮಸೀದಿಯಿಂದ ಆಜಾನ್ ಘೋಷಣೆ ಕೇಳಿಸಿದೆ. ಇದಕ್ಕೆ ಭಾಷಣ ಮಾಡುತ್ತಿದ್ದವರು ಕೆಲವು ನಿಮಿಷ ಭಾಷಣ ನಿಲ್ಲಿಸಿದ್ದಾರೆ. ಇದನ್ನ ವಿರೋಧಿಸಿದ ನಟಿ ಭಾವನಾ ಆ ಕಾರ್ಯಕ್ರಮವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ಎದ್ದು ಹೊರನಡೆದಿದ್ದಾರೆ. ಕಾಂಗ್ರೆಸ್ ನಾಯಕಿ ನಟಿ ಭಾವನಾ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಈಗ ಆ ವಿಡಿಯೋ ವೈರಲ್ ಆಗಿದೆ. ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರೋ ನಟಿ ಭಾವನಾಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಈ ಸಂಬಂಧ ನಟಿ ಭಾವನಾ ಅವರು ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ನನಗೆ ಗೊತ್ತಿರೋ ಮಟ್ಟಿಗೆ ಆ ವೇದಿಕೆ ಯಾವುದೇ ಧರ್ಮ ಅಥವಾ ಜಾತಿ ಅಥವಾ ಯಾವುದೇ ಸಂಪ್ರದಾಯ ಅಥವಾ ಪಾರಂಪರಿಕ ಬಿಲೀಫ್ಸ್ಗೆ ಆಗಿರುವಂತಹ ವೇದಿಕೆ ಆಗಿರ್ಲಿಲ್ಲ. ಅದು ವೇದಿಕೆ ಆಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವೇದಿಕೆ ಆಗಿತ್ತು. ಹಾಗಾಗಿ ನನ್ನ ಪ್ರಕಾರ ನಾನು ಯಾವ ವೇದಿಕೆಯಲ್ಲಿ ಯಾವ ಕೆಲಸ ಮಾಡ್ತಿರ್ತೀನೋ ಅದೇ ದೇವಸ್ಥಾನ, ಅದೇ ನನ್ನ ಪೂಜೆ ಆಗಿರುತ್ತೆ ಅನ್ನೋಂಥದ್ದು ನನ್ನ ನಂಬಿಕೆ. ಪ್ರೇಯರ್ ಅಥವಾ ಪ್ರಾರ್ಥನೆ ಅಥವಾ ನಮ್ಗೆ ನಾವು ಮೆಡಿಟೇಷನ್ ಅಥವಾ ವಾಟ್ ಎವರ್ ವಿ ಡೂ ವಿ ಕಾಲ್ ಇಟ್ ಆಸ್, ದಟ್ ಇಸ್ ಕಂಪ್ಲೀಟ್ಲಿ ಇಂಡಿವಿಜುವಲಿಸ್ಟಿಕ್. ಅಂಡ್ ನಮ್ಮ ಪಕ್ಷದಲ್ಲಿನ ಡೆಮಾಕ್ರೆಟಿಕ್ ಅಪ್ರೋಚ್ ಅಥವಾ ನಮ್ಮ ಪಕ್ಷದಲ್ಲಿನ ಒಂದು ಸೆಕ್ಯುಲರ್ ಅಪ್ರೋಚ್ ಏನಿದೆ ಅದರಲ್ಲಿ ಈ ರೀತಿಯಾದಂತ ನಡವಳಿಕೆಗಳಿಗೆ ಅದೇನು ಮಹತ್ವ ಅಥವಾ ಆದ್ಯತೆಯನ್ನು ಕೊಟ್ಟಿಲ್ಲ. ಆಮೇಲೆ ನಮ್ಮ This will not prove democracy at all. ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಹಮದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸೈಯದ್ ಅಹಮದ್ ಅವರೇ. ನಮಸ್ಕಾರ. ಸೈಯದ್ ಅಹಮದ್ ಅವರೇ, ಭಾವನಾ ಅವರ ನಡೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಏನ್ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು, ಆಜಾನ್ ಧ್ವನಿ ಕೇಳ್ತು ಅಂತ ಹೇಳಿ ಕಾರ್ಯಕ್ರಮವನ್ನ ಬಿಟ್ಟು ಹೋಗಿದ್ದಾರೆ, ಏನ್ ಹೇಳ್ತೀರಾ? ನೋಡಿ, ಭಾವನಾ ಅವರು ಒಬ್ರು ಫಿಲ್ಮ್ ಆರ್ಟಿಸ್ಟ್. ಅವರು ಅನೇಕ ಫಿಲ್ಮ್ಸ್ ಮಾಡಿದ್ದಾರೆ, ಒಳ್ಳೆ ಹೆಸರು ಕೂಡ ತಗೊಂಡಿದ್ದಾರೆ. ಆದ್ರೆ ಈ ತರ ಒಂದು ಸಮಾಜದ ಬಗ್ಗೆ ನಮ್ಮಲ್ಲಿ ನಾರ್ಮಲಿ ಏನಾಗ್ತದೆ ಅಂದ್ರೆ, ಆದ್ರೆ ಎಷ್ಟೇ ದೊಡ್ಡ ಲೀಡರ್ ಇರ್ಲಿ, ಪ್ರಧಾನ ಮಂತ್ರಿ ಆಗಿರ್ಲಿ, ಯಾರೇ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಒಂದು 3-4 ನಿಮಿಷ ಆದ್ರೆ ಆಸ್ ಎ ಮಾರ್ಕ್ ಆಫ್ ರೆಸ್ಪೆಕ್ಟ್ ಅದನ್ನ ಮಾತಾಡೋದನ್ನ ನಿಲ್ಲಿಸ್ತಾರೆ. ಇಡೀ ದೇಶದಲ್ಲಿ ಆಗ್ತದೆ ಇದು, ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಅವರು ಭಾವನಾ ಅವರು ಮಾಡಿರೋದನ್ನ ನಾನು ಖಂಡಿಸ್ತೀನಿ. ಮಾಡಬಾರ್ದಾಗಿತ್ತು. ಯಾಕೆ ಅವರು ಶಿ ಇಸ್ ಅ ವೆರಿ ಎಜುಕೇಟೆಡ್ ಲೇಡಿ. ಈ ತರ ಯಾಕೆ ಮಾಡ್ದು ಅನ್ನೋದು ನಮಗ್ ಗೊತ್ತಾಗಿಲ್ಲ. ಅದು ಬಟ್ ಇಟ್ ಇಸ್ ನಾಟ್ ರೈಟ್. ಮಾಡಬಾರ್ದಾಗಿತ್ತು ಅದು. ಅಂದ್ರೆ ಅವ್ರು ಹೇಳ್ತಿದ್ದಾರೆ ಇದು ಯಾವುದೋ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಲಿಲ್ಲ, ಪಾರಂಪರಿಕ ನಂಬಿಕೆಗಳ ಕಾರ್ಯಕ್ರಮ ಕೂಡ ಆಗಿರ್ಲಿಲ್ಲ, ಅಂತ ವೇದಿಕೆ ಕೂಡ ಆಗಿರ್ಲಿಲ್ಲ. ಹಾಗಿದ್ದಿದ್ರೆ ನಾನು ಈಗ ಮಾಡ್ತಾ ಇರ್ಲಿಲ್ಲ. ಅದು ಪಕ್ಷದ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ಭಾಷಣವನ್ನ ಮಾಡೋದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಹೇಗೆ, ಅದನ್ನ ಸಹಿಸೋಕಾಗಿಲ್ಲ, ಅದಕ್ಕೆ ನಾನು ಹೊರನಡೆದಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದು ಕಾರ್ಯಕ್ರಮ ಯಾವುದೇ ಆಗಿರ್ಲಿ, ಒಂದು ಧರ್ಮದ ಬಗ್ಗೆ ನೀವು ನಿಮ್ಗೆ ಮರ್ಯಾದೆ ಕೊಡುವಂತದ್ದು ನಿಮ್ಮ ಮನಸ್ಸಲ್ಲಿದ್ರೆ ಅದು ಕಾರ್ಯಕ್ರಮ, ಈ ಕಾರ್ಯಕ್ರಮ ಆ ಕಾರ್ಯಕ್ರಮ ಅಂತ ಅಲ್ಲ. ನಾವು ನಮ್ಮ ಮನಸ್ಸಲ್ಲಿ ಒಂದು ಸಮಾಜಕ್ಕೆ ಎಷ್ಟು ಮರ್ಯಾದೆ ಇದೆ ಅಂತ ಹೇಳಿ ಅದನ್ನ ಎತ್ತು ಕಾಣ್ತದೆ. ಅದು ಮಾಡಬಾರ್ದಾಗಿರ್ಬೋದು. ಅವರು ನಾನು ಖಂಡಿಸ್ತೀನಿ. ಭಾವನಾ ಅವರು ಈ ತರ ಬಿಹೇವ್ ಮಾಡೋದು ಸರಿಯಾಗಿಲ್ಲ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಲೀಡರ್ಸು ಆದ್ರೆ ಎಲ್ರು ಒಂದು 3-4 ನಿಮಿಷ ಸುಮ್ನೆ ಆಗ್ಬಿಡ್ತಾರೆ. ನಾನು ಮುಖ್ಯಮಂತ್ರಿ ಅವರು ಮಾತಾಡುವಾಗ ಅದಾದ್ರೆ ಅವರು ನಿಲ್ಸಿರೋದು ನೋಡಿದ್ದೀನಿ. ಅದ್ ನಮ್ದು ಬಿಡಿ, ಮೋದಿ ಅವರು ಕೂಡ ಮಾಡಿದ್ದಾರೆ ಎಷ್ಟೋ ಕಡೆ. ಅವರು ಬಿಜೆಪಿ ಅವರು ಪ್ರಧಾನ ಮಂತ್ರಿ ಆಗಿ ಕೆಲವೊಂದ್ ಕಡೆ ಅವರು ಆದಾಗ ಟಿವಿನಲ್ಲಿ ತೋರಿಸಿದ್ದಾರೆ, ನೀವು ನೋಡಿದ್ದೀರಿ. ದೊಡ್ಡ ಲೀಡರ್ಸ್ ಎಲ್ಲ ಮಾಡಿದ್ರೆ, ನಮ್ಮ ಮನಮೋಹನ್ ಸಿಂಗ್ ಅವರು ಇದ್ದಾಗೂ ಮಾಡಿದ್ದಾರೆ, ಸೋನಿಯಾ ಗಾಂಧಿ ಅವರು ಇದ್ದಾಗೂ ಕೂಡ ಮಾಡಿದ್ದಾರೆ. ಎಲ್ರು ಇಟ್ ಇಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ಟು ಎ ರಿಲಿಜನ್. ಏನಂತಂದ್ರೆ ನಮಾಜ್ ಬರೋದಕ್ಕೆ ಕೂಗೋದು. ಅದು
ಅದಾದಾಗ ನಾವೇನು ಮಾಡಬಾರ್ದು ಅಂತ ಹೇಳಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಮಾತಾಡಬಾರ್ದು, ಸುಮ್ನೆ ಇರ್ಬೇಕು. ಮತ್ತೆ ಆಸ್ ಎ ಮಾರ್ಕ್ ಆಫ್ ರೆಸ್ಪೆಕ್ಟ್ ವಿ ಡೂ ಇಟ್. ಎಲ್ಲರೂ ಮಾಡ್ಬೇಕು, ಎಲ್ಲಾ ಧರ್ಮದವರು ಮಾಡ್ತಾರೆ ಆತರ. ಸೊ ಈಗ ಏನಾದ್ರು ಆಗ್ರಹ ಮಾಡ್ತೀರಾ ಈ ಸಂಬಂಧವಾಗಿ? ಏನ್ ಆಗ್ರಹ ಅಂತಂದ್ರೆ ಏನು? ಅಲ್ಲ, ಏನಾದ್ರು ಅವ್ರು ಸಾರಿ ಕೇಳ್ಬೇಕು ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಗೆ? ಕೇಳಿದ್ರೆ ಒಳ್ಳೇದು, ಅವ್ರು ಕೇಳ್ಕೊಂಡ್ರೆ ಒಳ್ಳೇದು. ಓಕೆ, ಧನ್ಯವಾದ ಸೈಯದ್ ಅಹಮದ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.